ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಪ್ರತಿಯೊಬ್ಬನ ಒಂದು ಜೀವನದಲ್ಲಿ ಇದು ಮುಖ್ಯವಾದ ಪ್ರಶ್ನೆ. ನಾವು ಸೋತ್ರೇ ಗೆಲ್ಲೋಕ್ಕೆ ಸಾಧ್ಯ ಅನ್ನೋದು ನಾನು ಕಲ್ತ್ಕೊಂಡಿದ್ದೀನಿ. ಯಾಕೆಂದರೆ ಉದಾಹರಣೆಯಾಗಿ ನಾನು ಈ ಬಿಸ್ನೆಸ್ಸಿಗೂ ಆಗಲಿ ಅಥವಾ ಈ ರಾಜಕೀಯಕ್ಕೆ ಸಂಬಂಧ ಇರದೇ ಇರತಕ್ಕಂಥ ಒಂದು ಪಾಯಿಂಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೊಂದು ಚಿತ್ರ ನಿರ್ದೇಶನ ಮಾಡಿದೆ, ಆತ್ಮಾರ್ಪಣೆ ಅಂತ ಒಂದು ಚಿತ್ರ, ಕನ್ನಡ ಚಿತ್ರ. ಭಾಳ ಎಲ್ಲ ವಲಯಗಳಲ್ಲೂ ನಾವು ಪ್ರಚಾರ ತಗೊಂಡಾಗ ಆತ್ಮಾರ್ಪಣೆ ಚಿತ್ರದ ನಿರ್ದೇಶಕ ಟಿಪ್ಪು ವರ್ಧನ್ರವರು ಬಹಳಷ್ಟು ಯೋಚನಾ ರೀತಿಯಲ್ಲಿ ಅದು ಯುವಕರಿಗೆ ಮತ್ತು ಅದರಲ್ಲೂ ವಿಶೇಷವಾಗಿ ಒಂದು ವರ್ಗ ಜನಸಂಖ್ಯೆಗಲ್ಲ, ಇದೆಲ್ಲರಿಗೂ ಮುಟ್ಟುವಂಥ ಕತೆ. ಇಂಥ ಒಂದು ಒಳ್ಳೆಯ ಕತೆ ಇಲ್ಲಿವರೆಗೂ ಕನ್ನಡದಲ್ಲಿ ಇರಲಿಲ್ಲ ಅಂತಕ್ಕಂಥ ಒಂದು ಮಾತು ಗಾಂಧಿನಗರದಲ್ಲಿ ಬಂತು. ಬಟ್ ಏನಾಯಿತು ಅಂದರೆ ಚಿತ್ರ ಸೋತು. ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ನಿರ್ದೇಶನ ಮಾಡಿದ್ದು ಗೆಲ್ಲಬೇಕಂತ ನಾವು ಅಂದ್ಕೊಂಡಿರ್ತೀವಿ. ಎಲ್ಲರೂ ಅಷ್ಟೇ, ಯಾವುದೋ ಒಂದು ಫೀಲ್ಡಲ್ಲಿ ನಿಂತ್ಕೋಬೇಕಂದ್ರೆ ಗೆಲ್ಲಬೇಕು ಅಂತೀವಿ. ಅದು ಸೋಲು ಅನ್ನೋಂಥದ್ದು ನಮಗಾಗಿರುತ್ತಂತಲ್ಲ, ಸೋತೆ ಅಂತಂತೂ ಅಲ್ಲ. ನಾನು ಸೋತಿರೋದು ನನ್ನ ಭವಿಷ್ಯ ಮುಂದಿನ ಗೆಲುವಿಗೆ ಅಂತ ಅಂದ್ಕೊಳ್ತೀನಿ ಸರ್. ನನ್ನ ಒಂದು ಉದ್ದೇಶ ಏನಂದರೆ, ಆ ಚಿತ್ರ ಸೋತು. ಯಾವ ಥರ ಸೋತು ಅಂದರೆ, ಥಿಯೇಟ್ರ್ನಲ್ಲಿ ಹಣಕಾಸಿನಲ್ಲಿ ಸೋಲಿಲ್ಲ, ಬಟ್ ಪ್ರಚಾರದಲ್ಲಿ ಆಗಿರ್ಬೋದು. ಜನ ನೋಡಿಬಿಟ್ಟು ಇಂಥದ್ದು ಒಂದು ಚಿತ್ರನ ಹೀಗೂ ಇರುತ್ತಾ ಅಥವಾ ಮನುಷ್ಯನ ಜೀವನದಲ್ಲಿ ಹೀಗಾಗುತ್ತಾ ಅನ್ನುವಂಥ ರೀತಿಯ ಕತೆ ಹೇಳಿದ್ನಲ್ಲ, ಅಲ್ಲಿ ಸೋತೆ. ಅದು ಸೋಲು ಆಗಿರ್ಬೋದು, ಬಟ್ ಅದು ನನಗೆ ಗೆಲುವಾಯ್ತು. ಯಾಕಂದ್ರೆ ಈ ಥರದ ಕತೆ ಬಹುಶಃ ಇಲ್ಲೆಲ್ಲೂ ಇರಲಿಲ್ಲ. ನೆಕ್ಸ್ಟ್ ನಾನು ಏನಾದರೂ ಚಿತ್ರ ಮಾಡಿದರೆ ಒಂದು ಒಳ್ಳೆಯ ಕತೆ ಮತ್ತು ಇನ್ನೂ ಹೆಚ್ಚಿನ ಒಳ್ಳೆಯ ಸಂದೇಶ ಇಟ್ಕೊಂಡು ನಾನು ಒಳ್ಳೆಯ ಚಿತ್ರ ಮಾಡಿದ್ರೆ ಅದು ಗೆಲ್ಲುತ್ತೆ ಅನ್ನೋದು ನಾನು ಕಲ್ತ್ಕೊಂಡೆ. ಹಾಗೆಯೇ ರಾಜಕೀಯ ಕೂಡ ಸೋಲು ಗೆಲುವಿನ ಮೂಲ ಸರ್. ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು. ಇದು ನನ್ನ ಒಂದು